ನೋಡಿ ಸರ್, ನಾನು ಅವಾಗಲೇ ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ಕುಂಬಳ ಜಾತಿ ಗಿಡಗಳಲ್ಲಿ ಪರಾಗಸ್ಪರ್ಶ ಭಾಳ ಮುಖ್ಯ. ಅದಕ್ಕೋಸ್ಕರ ಜೇನುಹುಳುಗಳು ನಮಗೆ ಭಾಳ ಮುಖ್ಯ. ಉದಾಹರಣೆಗೆ ಇದು ಹಾಗಲಕಾಯಿ. ಈಗಾಗಲೇ ನೀವು ನೋಡ್ಬೋದು, ಕಾಯಿ ಬಿಟ್ಟಿದೆ ಸುಮಾರು, ಇಲ್ಲೆಲ್ಲ ಬಿಟ್ಟಿದೆ ನೋಡಿ, ಕಾಯಿ ಬಿಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ನಾನು ಆಗಲೇ ಬೆಂಡೆಯಲ್ಲಿ ನಿಮಗೆ ಹೂ ತೋರಿಸ್ದೆ. ಬೆಂಡೆಯಲ್ಲಿ ಏನಾಗಿತ್ತು, ಒಂದೇ ಹೂನಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಎರಡೂ ಇತ್ತು. ಬಟ್ ಇದರಲ್ಲಿ ಹೆಣ್ಣು ಹೂ ಬೇರೆ, ಗಂಡು ಹೂ ಬೇರೆ. ಸಾಮಾನ್ಯವಾಗಿ ಗಂಡು ಹೂ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಬರುತ್ತೆ, ಮತ್ತು ಗಂಡು ಹೂ ಹೆಚ್ಚಾಗಿ ಯೂರಿಯಾ ಬಳಸಿದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ಗಿಡಕ್ಕೆ ಗಂಡು ಹೂಗಳು ಜಾಸ್ತಿ ಆಗ್ತವೆ. ಅದರಿಂದಾಗಿ ಗಂಡು ಹೂವಿಂದ ಹೆಣ್ಣು ಹೂವಿಗೆ ಪರಾಗಸ್ಪರ್ಶ ಆಗಬೇಕಂದ್ರೆ ನಾವು ಪ್ರತಿಯೊಂದು ಗಿಡಕ್ಕೂ ಹೋಗಿ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಆದರೆ 10 ಕಾಯಿ ಸೆಟ್ ಆಗೋ ಜಾಗದಲ್ಲಿ 1 ಕಾಯಿ ಸೆಟ್ ಆಗುತ್ತೆ. ಮನುಷ್ಯನಿಂದ ಅದು ಅಸಾಧ್ಯ. ನಮಗೆ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟವರ ಅಂದರೆ ಹುಳುಗಳು, ಜೇನು ಹುಳುಗಳು ಅಂತ ಹೇಳ್ಬೋದು. ಅದಕ್ಕೇ ನಾವು ಜೇನು ಪೆಟ್ಟಿಗೆ ಇಟ್ಟಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಗಮನಿಸಿ ನೋಡಿ, ಈ ರೀತಿ ಹೂಗಳು ಹೆಚ್ಚಾಗಿ ಬಂದಿದೆ. ಇದೆಲ್ಲ ಗಂಡ ಸರ್? ನೋಡಿ ಇಲ್ಲಿ ಪರಾಗ ಇದೆ, ಇದು ಆ್ಯಂಥರ್ ಮತ್ತು ಪರಾಗ. ನೋಡಿ ಪರಾಗ ಇದೆ, ಇದು ಬರೀ ಗಂಡು ಮಾತ್ರ ಇದೆ, ಇಲ್ಲಿ ಹೆಣ್ಣು ಭಾಗ ಇಲ್ಲ. ಆ್ಯಂಥರ್ಸ್ ಮಾತ್ರ ಇದೆ, ಪೋಲನ್ ಇದೆ. ಓಕೆನಾ? ಬಟ್ ಈ ಹೂ ನೋಡಿ, ಅದಕ್ಕೆ ಇದಕ್ಕೂ ವ್ಯತ್ಯಾಸ ನಿಮ್ಗೆ ಭಾಳ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೀನಿ, ಅದ್ರ ಜೊತೆಗೆ ಇಟ್ಟು ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ನೋಡಿ, ಗಂಡು ಹೂಗು ಹೆಣ್ಣು ಹೂಗು ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಹೆಣ್ಣು ಹೂವಲ್ಲಿ ಓವರಿ ಅಂತ ಹೇಳ್ತೀವಿ ನೋಡಿ. ಇದು ಹಾಗಲಕಾಯಿ ಆಗಿರೋದ್ರಿಂದ ಹಾಗಲಕಾಯಿ ಶೇಪ್ ಇದೆ. ನೀವು ಕುಂಬಳಕಾಯಲ್ಲಿ ನೋಡಿದ್ರೆ ಕುಂಬಳಕಾಯಿ ಶೇಪಲ್ಲಿ ಕಾಣಿಸುತ್ತೆ ಅದು. ಸೊ ಈ ರೀತಿ ಈ ಗಂಡು ಹೂವಿಂದ ಪರಾಗ ಬಂದು ಈ ಹೆಣ್ಣು ಹೂವಿಗೆ ತಾಗಬೇಕು. ಹೆಣ್ಣು ಹೂವಿಗೆ ತಾಗದ ಮೇಲೆ ಇದು ಕಚ್ಚುತ್ತೆ. ಇಲ್ಲ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇವತ್ತು ನೋಡಿದಿರಿ, ನಾಳೆ ನಾಡಿದ್ದು ಬಂದು ನೋಡಿದ್ರೆ ಇದಕ್ಕೆ ಪರಾಗಸ್ಪರ್ಶ ಸಕ್ಸಸ್ಫುಲಿ ಆಗಲಿಲ್ಲ ಅಂದರೆ ಇದು ಉದುರೋಗುತ್ತೆ. ಹಾಂ, ಹಾಗಾಗಿ ಇದು ಭಾಳ ಮುಖ್ಯ. ಅದಕ್ಕೋಸ್ಕರ ಜೇನು ಪೆಟ್ಟಿಗೆ ಇದ್ದಲ್ಲಿ, ಜೇನು ಹುಳುಗಳು ಹೆಚ್ಚಾದಲ್ಲಿ ನಮಗಿದು. ನಾನು ಆಗಲೇ ಎಕ್ಸಾಂಪಲ್ ನಿಮಗೆ ತೆಂಗದ್ದು ಕೊಟ್ಟೆ. ನ್ಯಾಚುರಲ್ ಆಗಿ ತೋಟದಲ್ಲಿ ನೋಡಿದ್ರೆ 15-20 ಕಾಯಿ ಇರುತ್ತೆ. ಬಟ್ ನಾವು ಹೈಬ್ರಿಡ್ ಮಾಡ್ಬೇಕಂತ ಹೇಳಿ ಮರಕ್ಕತ್ತೆ ಎಮ್ಯಾಸ್ಕುಲೇಷನ್ ಅಂತ ಹೇಳ್ತೀವಿ. ಗಂಡು ಭಾಗ ತೆಗೆದು ನಾವೇ ಕ್ರಾಸ್ ಮಾಡೋಕೆ ಹೋದಾಗ 6-8 ಕಾಯಿ ಉಳಿಯೋದು ಭಾಳ ಕಷ್ಟ. ಸೊ ಇದನ್ನು ಜೇನು ಹುಳ ಮಾಡ್ಬೋದಾ ಸರ್? ಬಂಬಲ್ ಬಿ ಮತ್ತು ಜೇನು ಹುಳುಗಳು ಈಗ ನೀವೇ ಇಲ್ಲಿ ಗಮನಿಸಿ ನೋಡಿ, ಹುಳುಗಳು ಹಾರಾಡ್ತಾ ಇರ್ತಾವೆ. ಅವೇನು ಇದನ್ನು ನಾನು ಪಾಲಿನೇಷನ್ ಮಾಡ್ತೀನಿ ಅಂತ ಬರಲ್ಲ, ಅಟ್ರಾಕ್ಟ್ ಆಗಿ ಬರ್ತವೆ. ಅದ್ರ ಮೈ ಮೇಲೆ ರೋಮಗಳೇನಿರುತ್ತೆ ಅದ್ರ ಮೇಲೆ ಈ ಪರಾಗರೇಣುಗಳು, ಪೋಲನ್ಸ್ಗಳು ಕೂರ್ತವೆ. ಇನ್ನೊಂದು ಹೂಗೆ ರಸ ಇರಕ್ಕೆ ಹೋದಾಗ ಅಲ್ಲಿಗೆ ಪಾಲಿನೇಷನ್ ಮಾಡುತ್ತೆ ಅದು. ಪಾಲಿನೇಷನ್ ಮಾಡಿದಾಗ ಸೊ ನಮಗೆ ಯಾವುದೇ ಇದಿಲ್ಲದೆ ಕೂಡ ಫ್ರೀಯಾಗಿ ನಮಗೆ ಪಾಲಿನೇಷನ್ ಆಗ್ತಾಯಿದೆ. ಅದು ಹೆಣ್ಣು ಹೂವು ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ಹೆಣ್ಣು ಹೂವು. ಇವು ಗಂಡು ಹೂವು, ಗಂಡು ಹೂಗಳಿವು. ಸಾಮಾನ್ಯವಾಗಿ ಗಂಡು ಹೂಗಳೇ ಜಾಸ್ತಿ ಕಾಣ್ತಾ ಇದೆಯಲ್ಲ? ಹೌದು, ಗಂಡು ಹೂ ಇದೆ. ಅಂದರೆ ಕ್ರಾಪ್ ಯಾವ ರೀತಿ ಮೇಂಟೈನ್ ಆಗಿರುತ್ತೆ, ಮತ್ತು ಟೆಂಪ್ರೇಚರ್ ತುಂಬ ಜಾಸ್ತಿ ಟೆಂಪ್ರೇಚರ್ ಆದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಜಾಸ್ತಿ ಸಾರಜನಕ ಬಳಸಿದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ, ಈಗ ಮಳೆ ಜಾಸ್ತಿ ಆದ್ರೂ ಗಂಡು ಹೂ ಜಾಸ್ತಿ ಆಗುತ್ತೆ. ಆ ರೀತಿ ಗುಣಲಕ್ಷಣ. ಹೌದು ಹೌದು, ಖಂಡಿತವಾಗಿ. ಈಗ ಅತಿ ಬಿಸಿಲಾದರೆ, ಅತಿ ಯೂರಿಯಾ ಬಳಸಿದ್ರೆ, ನೀರು ಚೆನ್ನಾಗಿ ಕೊಡದೆ ಹೋದರೆ ಗಂಡು ಹೂಗಳು ಜಾಸ್ತಿ ಆಗುತ್ತೆ. ಹಂಗೆ ಅಂದ್ಬಿಟ್ಟು ಈಗ ನಮಗೆ ಇಷ್ಟೆಲ್ಲ ಗಂಡು ಇದೆ ಅಂತೇಳಿ ಇದೇನು ತೊಂದರೆ ಏನು ಪಡಬೇಕಾಗಿಲ್ಲ. ಹೆಣ್ಣು ಹೂಗಳು ಜಾಸ್ತಿ ಬಂದರೆ ಸಾಕು ನಮಗೆ. ಗಂಡು ಹೂಗಳ ಪರಾಗಸ್ಪರ್ಶಕ್ಕೆ ನಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಅದರಿಂದಾಗಿ ಇದೇ ರೀತಿ ನೀವು ಜಾಯ್ಕಾಯಿ ನೋಡಿದ್ದೀರಿ, ಜಾಯ್ಕಾಯಲ್ಲಿ ಗಂಡು ಗಿಡನೇ ಬೇರೆ, ಹೆಣ್ಣು ಗಿಡನೇ ಬೇರೆ ಇರುತ್ತೆ. ಅದರಿಂದಾಗಿ ನೀವು ಕಸಿ ಗಿಡ ನೆಟ್ಟಾಗ ಗಂಡು ಗಿಡನೋ ಹೆಣ್ಣು ಗಿಡನೋ, ಯಾಕೆಂದರೆ ಯಾವುದರಿಂದ ಕಸಿ ಕಡ್ಡಿ ಸಾಯ ಅಂತಂದು ಹಾಕಿರ್ತಾರೆ ಅದು ಗೊತ್ತಾಗುತ್ತೆ. ನೀವು ಬೀಜದ ಕಾಯಿ ಹಾಕಿದಾಗ ಲಾಟ್ರಿ ಅದು. ತಾಯಿ ಗಿಡದ ರೀತಿ ಬರ್ಬೋದು, ತಾಯಿಗಿಂತ ಕೆಟ್ಟದಾಗ ಬರ್ಬೋದು, ತಾಯಿಗಿಂತ ಚೆನ್ನಾಗಿ ಬರೋದು, ಗಂಡಾಗ್ಬೋದು ಹೆಣ್ಣಾಗ್ಬೋದು, ಹೇಳೋಕ್ಕಾಗಲ್ಲ. ಅದು ಡಯೋಶಿಯಸ್ ಅಂತ ಹೇಳ್ತೀವಿ. ಇದು ಒಂದೇ ಗಿಡದಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಭಾಗದಲ್ಲಿದೆ, ಇದು ಮೊನೋಶಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ನಮ್ಮದು ಈಗ ಬೆಂಡೆ ನೋಡಿದ್ರೆ ನೀವು, ಬೆಂಡೆ ಅಥವಾ ನಮ್ಮ ದಾಸವಾಳ, ಅದು ಬೈಸೆಕ್ಷುವಲ್ ಫ್ಲವರ್ ಅಂತೀವಿ. ಎರಡೂ ಗಂಡು ಮತ್ತು ಹೆಣ್ಣು ಲಿಂಗಗಳು ಒಂದೇ ಹೂವಿನಲ್ಲಿ ಇರ್ತದೆ. ಸೊ ಇದು ವ್ಯತ್ಯಾಸ. ಏನಕ್ಕೆ ಜೇನು ಹುಳು ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ, ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ನೋಡಿ ಇದರಲ್ಲೂ ಗಂಡು ಹೂ ಬರ್ತಾ ಇದೆ. ನೋಡಿ ಇಲ್ಲಿ ಹೆಣ್ಣು ಹೂ, ಜುಕಿನಿಯಲ್ಲಿ ಹೆಣ್ಣು ಹೂ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಜುಕಿನಿ ರೀತಿನೇ ಕಾಣಿಸ್ತಾ ಇದೆ, ಹಳದಿ ಕಲರ್. ನೋಡಿ ಗಂಡು ಹೂವು ದಪ್ಪಗಿರುತ್ತೆ, ಕೆಳಗಡೆ ಏನೂ ಇರಲ್ಲ ಅದಕ್ಕೆ. ಇಲ್ಲಿ ಓವರಿ ಅಂತ ಹೇಳಿದ್ನಲ್ಲ, ಅದಿರಲ್ಲ. ನೋಡಿ ಅವು ಸಣ್ಣಗೆ ಕಚ್ಚಿದೆ, ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಹೆಣ್ಣು ಹೂಗಳು. ನೆಕ್ಸ್ಟ್ ನೀವು ಇನ್ನೊಂದು 15-20 ದಿವಸಕ್ಕೆ ಅದು ದೊಡ್ಡ ಕಾಯಿ ಆಗುತ್ತೆ, ಪರಾಗಸ್ಪರ್ಶ ಸಕ್ಸಸ್ಫುಲ್ ಆದರೆ. ಅದು ಪರಾಗಸ್ಪರ್ಶ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಹಂಗೆ ನೋಡಿ, ಪರಾಗಸ್ಪರ್ಶ ಸಕ್ಸಸ್ ಆಗಲಿಲ್ಲ ನೋಡಿ, ಇದು ಈಗ ಪರಾಗಸ್ಪರ್ಶ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಉದುರು ಬಿಡುತ್ತೆ ಹಳದಿಯಾಗಿ. ಈಗ ಅಡಿಕೆಯಲ್ಲಿ ಹರಳು ಉದುರುತ್ತೆ, ಬೇರೆ ಬೇರೆ ಕಾರಣಗಳಿದೆ, ಒಂದೇ ಕಾರಣ ಅಂತಲ್ಲ, ಬಟ್ ಆ ರೀತಿ ಆಗುತ್ತೆ ಅದು. ಅವಾಗ ಫಸಲು ಕಡಿಮೆ ಆಗುತ್ತೆ ನಿಮಗೆ. ನೋಡಿ ಅಲ್ಲೂ ಗಂಡು, ನಿಮಗೆ ಗಂಡು ದೊಡ್ಡದಾಗಿದೆ ಪೂರ್ತಿ. ನೋಡಿ ಹೆಣ್ಣು ಹೂವು ಇದು ಸೆಟ್ ಆಗಿದೆ, ಇದು ಆಲ್ರೆಡಿ ಪರಾಗಸ್ಪರ್ಶ ಸಕ್ಸಸ್ಫುಲ್ ಆಗಿದೆ.